ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ, ಅದು ಕೂಡ 12th ಪಾಸ್ ಮತ್ತು ಫ್ರೆಷರ್ಸ್ ಆಗಿದ್ದೀರಾ, ಜಸ್ಟ್ ಟೈಪ್ ಮಾಡುವಂಥದ್ದು ಅಥವಾ ಡೇಟಾ ಎಂಟ್ರಿ ರಿಲೇಟೆಡ್ ಜಾಬ್ಗಳು ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, 25,000 ಪರ್ ಮಂತ್ ಸ್ಯಾಲ್ರಿನ ಅವರಿಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ನಿಮ್ಮ ಮೊಬೈಲ್ ಫೋನಿಂದ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ವೈಫೈ ಅಥವಾ ಇಂಟರ್ನೆಟ್ ಕನೆಕ್ಷನ್ಸ್ ಕೂಡ ಬೇಕಾಗಿರೋದಿಲ್ಲ. ಹಾಗೆ ನೀವಿಲ್ಲಿ ಯಾವುದೇ ರೀತಿ ಸೇಲ್ಸ್ ಅಥವಾ ಟಾರ್ಗೆಟ್ ರಿಲೇಟೆಡ್ ಅಥವಾ ಕಾಲಿಂಗ್ ವರ್ಕ್ನ ಮಾಡೋ ನೆಸೆಸಿಟಿ ಕೂಡ ಇರೋದಿಲ್ಲ. ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಜಸ್ಟ್ 12th ಪಾಸ್ ಆಗಿದ್ದೀವಿ ಅಷ್ಟೇ, ಅದ್ರ ಮೇಲೆ ನಾವೇನು ಓದಿಲ್ಲ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. 12th ಪ್ಲಸ್ ಏನೇ ಓದಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮಗೆ ಜಸ್ಟ್ ಟೈಪ್ ಮಾಡೋಕ್ಕೆ ಬಂದರೆ ಒಂದು ಒಳ್ಳೆ ಟೈಪಿಂಗ್ ಸ್ಪೀಡ್ ಇದ್ದರೆ ಸಾಕಾಗಿರುತ್ತೆ. ನೀವಿಲ್ಲಿ ಅಪ್ಲೈನ ಮಾಡಿ ಆರಾಮಾಗಿ ಕೆಲಸನ ಮಾಡ್ಬೋದು. ಜೊತೆಗೆ ಇಲ್ಲಿ ನಿಮಗೆ ಅರ್ಜೆಂಟ್ ಹೈಯರಿಂಗ್ಸ್ ಕೂಡ ನಡೀತಾ ಇದೆ. ಸೊ ನೀವಿಲ್ಲಿ ಅಪ್ಲೈ ಮಾಡ್ತಿದ್ದ ಹಾಗೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ನ ಅವರು ರಿವ್ಯೂ ಮಾಡಿ ಇಮಿಡಿಯೇಟಾಗಿ ಜಾಯ್ನಿಂಗ್ಸ್ ಕೂಡ ತೊಗೊಳ್ತಾರೆ ನೀವೇನಾದ್ರು ಸೆಲೆಕ್ಟ್ ಆದರೆ. ಸೊ ಯಾರೆಲ್ಲ ಒಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದರೆ ಈಸಿಯಾಗಿ ಇಲ್ಲಿ ಅಪ್ಲೈನ ಮಾಡಿ ಕೆಲಸನ ತೊಗೊಳ್ಬೋದು. ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡೋದಾದರೆ ನಿಮಗೆ ಪರ್ ಮಂತ್ 25,000 ಪರ್ ಮಂತ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ಲಸ್ ಇನ್ಸೆಂಟಿವ್ಸ್ ಹಾಗೆ ಬೋನಸಸ್ ಕೂಡ ಇಲ್ಲಿ ಕೊಡ್ತಾರೆ. ನಿಮ್ಮ ಮೊಬೈಲಿಂದನೇ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ವೈಫೈ ಅಥವಾ ಲ್ಯಾಪ್ಟಾಪ್ ನೆಸೆಸಿಟಿನೇ ನಿಮ್ಗೆ ಇಲ್ಲಿ ಬರೋದಿಲ್ಲ. ಮೊಬೈಲ್ ಡೇಟಾ ಇದ್ದರೆ ಸಾಕಾಗಿರುತ್ತೆ. ಜೊತೆಗೆ ನಿಮಗಿಲ್ಲಿ ಒಂದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ನಿಮಗಿಲ್ಲಿ ಕೊಡ್ತಾರೆ. ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಎಂಟ್ರಿ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು ಅಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಿರುತ್ತೆ, ಹೇಗೆ ಕೆಲಸ ಮಾಡಬೇಕಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನೂ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿದೆ. ನೀವಿಲ್ಲಿ ನೋಡ್ಬೋದು ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ಆಪ್ರೇಟರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಬೇಸಿಕ್ಲಿ ಡೇಟಾ ಎಂಟ್ರಿನ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಈ ವಿಡಿಯೋದಲ್ಲಿ ಹೇಗೆ ಮಾಡಬೇಕು ಏನು ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಹಾಗೆ ನೀವಿಲ್ಲಿ ನೋಡಿದ್ರೆ ವೆರೈಟೀಸ್ ರೆಕ್ರೂಟ್ಮೆಂಟ್ ಪಾರ್ಟ್ನರ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಸೊ ಈ ಪೋಸ್ಟ್ ಮಾಡಿರೋದು ಕೂಡ ರೆಕ್ರೂಟ್ಮೆಂಟ್ ಪಾರ್ಟ್ನರ್ಸ್ ಅವರೇ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಈ ಕಂಪ್ನಿಯವ್ರಿಗೆ ಡೇಟಾ ಎಂಟ್ರಿ ರಿಲೇಟೆಡ್ ವರ್ಕ್ಗೆ ಲೈಕ್ ಎಂಟ್ರಿ ಮಾಡುವಂಥ ವರ್ಕರ್ಸ್ಗಳು ಬೇಕಾಗಿದ್ದಾರೆ. ಹಾಗೆ ಎಕ್ಸ್ಪೀರಿಯನ್ಸ್ನ ನೀವಿಲ್ಲಿ ನೋಡಿದ್ರೆ 0 to 4 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಏನಾದ್ರು ಫ್ರೆಷರ್ಸ್ ಆಗಿದ್ರು ಅಥವಾ 4 yearsವರೆಗೂ ನಿಮಗೆ ಡೇಟಾ ಎಂಟ್ರಿಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನೀವಿಲ್ಲಿ ಸ್ಯಾಲ್ರಿನ ನೋಡಿದ್ರೆ 3.25 ಇಂದ 4.25 ಲ್ಯಾಕ್ಸ್ ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಪರ್ ಇಯರ್ ಕೊಟ್ಟಿರೋದನ್ನ ಪರ್ ಮಂತ್ ಎಷ್ಟು ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಏನಾದರೂ 4,25,000 ಅಂತ ತೊಗೊಂಡ್ರೆ 12 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 35,500 ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಅದ್ರ ಬೇಸ್ ಮೇಲೆ ಅವ್ರು ನಿಮಗೆ ಸ್ಯಾಲ್ರಿನ ಕೊಡ್ತಾ ಹೋಗ್ತಾರೆ. ಏನಿಲ್ಲ ಅಂದರೂ 25+ ನಿಮಗಿಲ್ಲಿ ಪರ್ ಮಂತ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಹಾಗೆ ಲೊಕೇಶನ್ ಕೂಡ ನಿಮಗೆ ರಿಮೋಟ್ ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಜಸ್ಟ್ ಫ್ಯೂ ಅವರ್ಸ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ನಾನು ಹೊಸದಾಗಿ ಯಾರು ಪೋಸ್ಟ್ ಮಾಡಿದ್ದಾರೆ ಅಥವಾ ಹೊಸದಾಗಿ ಹೈರಿಂಗ್ ಪ್ರೋಸೆಸ್ ನಡೆಸ್ತಾ ಇದ್ದಾರೆ ಅದರ ಇನ್ಫಾರ್ಮೇಷನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಫ್ಯೂ ಅವರ್ಸ್ ಆಗೋ ಅಷ್ಟೇ ಆಗಿರುತ್ತೆ. ನಾಳೆ ನೀವು ಈ ವಿಡಿಯೋನ ನೋಡ್ಬೇಕಾದ್ರೆ 1 day ಆಗಿರುತ್ತೆ ಅಷ್ಟೇ. ಸೊ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಎಲ್ಲರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು ಅರ್ಜೆಂಟ್ ಹೈಯರಿಂಗ್ ಫಾರ್ ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಅವರಿಲ್ಲಿ ಅರ್ಜೆಂಟಾಗಿ ಡೇಟಾ ಎಂಟ್ರಿ ಆಪ್ರೇಟರ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ವಿ. ಸೊ ಅಪ್ಲೈ ಮಾಡೋರಿಗೆಲ್ಲ ಇಲ್ಲಿ ಕೆಲಸ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ನೀವಿಲ್ಲಿ ನೋಡಿದ್ರೆ ಬೇಸಿಕ್ ಟೈಪಿಂಗ್ ಸ್ಪೀಡ್ ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು ನಿಮಗೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನ ಅವ್ರು ನಿಮಗೆ ಕೇಳ್ತಾ ಇಲ್ಲ. ಬೇಸಿಕ್ ಟೈಪಿಂಗ್ ಸ್ಪೀಡ್ ಇರಬೇಕಾಗಿರುತ್ತೆ ನಿಮಗೆ. ಅಂದರೆ ಬೇಗ ಸ್ವಲ್ಪ ಬೇಗ ಟೈಪ್ ಮಾಡೋದಕ್ಕೆ ಬರಬೇಕು. ಹಾಗೆ
ಕಾಮನ್ ಆಗಿ ಅಥವಾ ಬೇಸಿಕ್ ಆಗಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡೋಕ್ಕೆ ನಿಮಗೆ ಬರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನೀವಿಲ್ಲಿ ಫ್ರೆಶರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ, ನೋ ಟಾರ್ಗೆಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಜೊತೆಗೆ ನಿಮಗೆ ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ ವರ್ಕ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವೊಂದ್ಸಲ ಒಂದು ಪ್ರಾಜೆಕ್ಟ್ ಅಥವಾ ಒಂದು PDF ನ ಕಳಿಸಿ 1 ವೀಕ್ ಅಥವಾ 5 ಡೇಸ್ 2 ಡೇಸ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡಿ ಎಂಟ್ರಿ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆ ರೀತಿ ಇರೋದಿಲ್ಲ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡ್ತಾ ಇರೋಂಥದ್ದು. ನೋ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ, ಅಂದರೆ ಬೌಂಡ್ರಿ ಕೂಡ ಇಲ್ಲ, ಟೈಮ್ ಬೌಂಡ್ರಿ ಕೂಡ ಇಲ್ಲ. ಅಂದರೆ 1 hour 2 hours ಅಥವಾ 24 hours 48 hours ಒಳಗೆ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಕೇಳ್ತಾರೆ ಕೆಲವೊಂದ್ಸಲ. ಆ ರೀತಿ ಟೈಮ್ ಬೌಂಡ್ರಿ ಕೂಡ ನಿಮಗೆ ಎಲ್ಲ ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕಂಪ್ನಿ ಕಡೆಯಿಂದ ಕೊಟ್ಟಿರೋಂಥ ಜಾಬ್ ಡಿಸ್ಕ್ರಿಪ್ಷನ್ಸ್. ಸಿಂಪಲ್ ಆಗಿ ನಾನು ನಿಮಗೆ ಏನು ಕೆಲಸ ಮಾಡಬೇಕು ಅಂತ ಇಲ್ಲಿ ಎಕ್ಸ್ಪ್ಲೇನ್ನ ಮಾಡಿಬಿಡ್ತೀನಿ. ಏನು ಅಂದರೆ ಈ ಕಂಪ್ನಿ ಬೇಸಿಕ್ಲಿ ಬಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೆಯುವಂಥ ಕಂಪ್ನಿಗಳಾಗಿದೆ. ಸೊ ಇಲ್ಲಿ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಅಥವಾ ಯಾರೆಲ್ಲ ಇಲ್ಲಿ ವರ್ಕರ್ಸ್ಗಳು ಅಪ್ಲಿಕೇಶನ್ಸ್ನ ಹಾಕಿರ್ತಾರೆ ಅಥವಾ ಯಾರನ್ನೆಲ್ಲ ಅವರು ಹೈರಿಂಗ್ ಮಾಡಿರ್ತಾರೆ, ಅವರ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಲೈಕ್ ಅವರ ನೇಮ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಅವರ ಕಾಲೇಜ್ ಸ್ಕೂಲ್ ಅಥವಾ ಅವರ ಮಾರ್ಕ್ಸ್ ಕಾರ್ಡ್, ಪರ್ಸಂಟೇಜ್, ಆಮೇಲೆ ಅವ್ರು ಯಾವ ಪೋಸ್ಟಿಗೆ ಹೈಯರ್ ಆಗಿದ್ದಾರೆ ಅಥವಾ ಯಾವ ಪೋಸ್ಟಿಗೆ ಸರ್ಚ್ ಮಾಡ್ತಾ ಇದ್ದಾರೆ, ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಕಂಪ್ನಿ ಕಡೆಯಿಂದ ಕಳಿಸ್ಕೊಡ್ತಾರೆ. ಅದನ್ನು ಗೂಗಲ್ ಶೀಟ್ ಅಥವಾ MS Excel, MS Word ಅವ್ರು ಯಾವುದನ್ನು ಪ್ರಿಫರ್ ಮಾಡ್ತಾರೆ ಆ ಡ್ಯಾಶ್ ಬೋರ್ಡಲ್ಲಿ ನೀವು ಜಸ್ಟ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಅವರು ಆಲ್ರೆಡಿ ಕೊಟ್ಟಿರ್ತಾರೆ ಅಲ್ವಾ, ಅದನ್ನೇ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಕೂಡ ಮಾಡ್ಬೋದು. ನೀವು ನೋಡಿ ಟೈಪ್ ಮಾಡಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ನ ಅಲ್ಲೇ ಕಾಪಿ ಮಾಡಿ ಡ್ಯಾಶ್ ಬೋರ್ಡ್ ಅಥವಾ ಯಾವ ಶೀಟಲ್ಲಿ ಇರ್ತಾರೆ ಆ ಶೀಟಲ್ಲಿ ಪೇಸ್ಟ್ ಮಾಡಿಬಿಟ್ರೆ ನಿಮ್ಮ ಕೆಲಸ ಮುಗಿದೋಗ್ಬಿಡುತ್ತೆ. ಸೊ ಇದೇ ನಿಮ್ಮ ಕೆಲಸ, ಸಿಂಪಲ್ ಆದಂಥ ವರ್ಕು, ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ, ಯಾವುದೇ ರೀತಿ ಪ್ರೆಷರ್ ಇರೋಲ್ಲ. ಬಟ್ ಅವ್ರು ನಿಮಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಅಷ್ಟೇ. ಅದೇ ಇಲ್ಲಿ ಅವರು ಶಾರ್ಟಾಗಿ ಕೊಟ್ಟಿರೋವಂಥದ್ದು. ನಾನು ನಿಮಗೆ ಕ್ಲಿಯರಾಗಿ ಏನು ವರ್ಕ್ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮ್ಗೆ ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗೆ ಈ ಥರ ಬಿಟ್ಟು ಬೇರೆ ಯಾವ ರೋಲ್ಗಳಿಗೆ ನೀವು ಸರ್ಚ್ ಮಾಡ್ತಿದ್ರೆ, ಯಾವ ರೋಲ್ಗಳ ಇನ್ಫಾರ್ಮೇಷನ್ ನಿಮಗೆ ಬೇಕು ಅನ್ನೋದು ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ರೋಲ್ ನೋಡಿದರೆ ಇಲ್ಲಿ ಕಸ್ಟಮರ್ ಸರ್ವಿಸ್, ಸಪೋರ್ಟ್, ಆಪರೇಟರ್ ಆ್ಯಂಡ್ ಅದರ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಈ ರೋಲ್ಗಳ ಅಂಡರ್ ಬರುತ್ತೆ ಅನ್ನೋದನ್ನೇ ಅವ್ರು ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಇಂಡಸ್ಟ್ರಿ ಟೈಪ್ ನೋಡಿದ್ರೆ ನೀವು ಇಲ್ಲಿ BPM, BPO ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಸಾರಿ. ಹಾಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಮತ್ತು ಕಸ್ಟಮರ್ ಸರ್ವಿಸ್, ಸಪೋರ್ಟ್ಸ್, ಅದು ಆಪರೇಟರ್ ಅನ್ನೋದನ್ನೇ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದು ನಿಮ್ಗೆ ಇಲ್ಲಿ ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಅದಕ್ಕೆ ಸ್ಟೂಡೆಂಟ್ಸ್ ಮತ್ತು ಹೌಸ್ ವೈಫ್ಸ್ಗಳು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಅಪ್ಲೈ ಮಾಡಿ ಅಂತ ಹೇಳಿಲ್ಲ, ಯಾಕಂದರೆ ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ಯಾರೆಲ್ಲ ಹೌಸ್ ವೈಫ್ಸ್ಗಳಿದ್ದೀರಾ ಅಥವಾ ಮದರ್ಸ್ಗಳು ಕಾಲಿಂಗ್ ರಿಲೇಟೆಡ್ ವರ್ಕ್ಗಳನ್ನ ಮಾಡೋಕ್ಕಾಗೋದಿಲ್ಲ, ಬಟ್ ಸಿಂಪಲ್ ಆಗಿ ಟೈಪ್ ಅಥವಾ ಕಾಪಿ ಪೇಸ್ಟ್ ವರ್ಕ್ನ ಮಾಡ್ತೀವಿ ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ನನ್ನ ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ನಾವು 3 months 4 months ಅಥವಾ 6 months ಬೇಬೀಸ್ಗಳಿದೆ, ನಮಗೆ ಈಸಿ ಆದಂಥ ಕೆಲಸಗಳು ಹೇಳಿ ಮ್ಯಾಮ್ ಅಕ್ಕ ಅಂತ ಹೇಳ್ತಾ ಇದ್ರಿ. ಸೊ ಅಂಥವರು ಇಲ್ಲಿ ಅಪ್ಲೈನ ಮಾಡ್ಬೋದು, ಯಾಕಂದರೆ ನಿಮಗೆ ಯಾವುದೇ ರೀತಿ ಪ್ರೆಷರ್ ಅಥವಾ ಟಾರ್ಗೆಟ್ಸ್ಗಳಿರೋದಿಲ್ಲ. ಮಕ್ಕಳು ಒಂದು ಕಡೆ ಇರಬೇಕಾದ್ರೆ ಈಸಿಯಾಗಿ ಅವ್ರನ್ನ ನೋಡ್ಕೊತಾ ನೀವು ಇಲ್ಲಿ ಈ ಕೆಲಸನ ಮೊಬೈಲಲ್ಲೇ ಮಾಡಿ ಮುಗಿಸ್ಬೋದಾಗಿರುತ್ತೆ. ಇನ್ನು ರೋಲ್ ಕ್ಯಾಟಗರಿ ನೋಡಿದ್ರೆ ಕಸ್ಟಮರ್ ಸರ್ವಿಸ್, ಸಪೋರ್ಟ್, ಆಪರೇಟರ್ ಆ್ಯಂಡ್ ಅದರ್ಸ್ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ ನೋಡೋದಾದರೆ ನೀವು ಇಲ್ಲಿ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ರೆ ಅಥವಾ 12th ಪಾಸ್ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಕಿಲ್ಸ್ಗಳು ಇಲ್ಲಿ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರಬೇಕು, ಡೇಟಾ ಎಂಟ್ರಿ ಬರಬೇಕು, ಬ್ಯಾಕ್ ಆಫೀಸ್ ವರ್ಕ್ ಅಥವಾ ಟೈಪಿಂಗ್ ಸ್ಪೀಡ್, ಈ ರೀತಿಯಾದಂಥ ವರ್ಕ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬಂದರೂ ಓಕೆ. ಬಟ್ ಸಿಂಪಲ್ ಆಗಿ ನಿಮಗೆ ಒಂದು ಟೈಪ್ ಮಾಡೋದಕ್ಕೆ ಬರುತ್ತೆ, ಎಂಟ್ರಿ ಮಾಡೋದಕ್ಕೆ ಬರುತ್ತೆ ಅಥವಾ ಕಾಪಿ ಪೇಸ್ಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಸಿಂಪಲ್ ಆಗಿ ನೀವು ಇಲ್ಲಿ ಕೆಲಸನ ಮಾಡಿ ಮುಗಿಸ್ಬೋದು. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾನಿಲ್ಲಿ ಲಾಗಿನ್ ಆಗಿಲ್ಲ, ಬಟ್ ನೀವು ಇಲ್ಲಿ ಒಂದ್ಸಲ ನೌಕರಿ ಆ್ಯಪಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ, ಓಕೆನಾ. ಸೊ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣುತ್ತೆ. ಇಲ್ಲಿ ನಾನು ಲಾಗಿನ್ ಆಗದೆ ಇರೋದ್ರಿಂದ ಲಾಗಿನ್ ಟು ಅಪ್ಲೈ ಅಂತ ಕೊಟ್ಟಿದೆ. ಇಲ್ಲಿ ನೀವು ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅನ್ನೋ ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್, ಅಲ್ಲಿ ನಿಮ್ಮ ರೆಸ್ಯೂಮ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಕೇಳಿರುತ್ತೆ. ಅಲ್ಲಿ ನೀವು ಯಾವುದಕ್ಕೆ ಕೊಟ್ಟಿರ್ತೀರ ಇಮೇಲ್
ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್. ಆ ಇಮೇಲ್ ಐ ಡಿಗೆ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಮೆಸೇಜ್ ಬಂದರೂ ಅದಕ್ಕೆ ಆನ್ಸರ್ ಮಾಡಿ, ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ ಅಥವಾ ರಿಪ್ಲೈನ ಕೂಡ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ಅವರು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗೋದಿಲ್ಲ, ಇಲ್ಲ ಕಾಲ್ ಮಾಡ್ತಾರೆ, ಇಲ್ಲ ಇಮೇಲ್ ಮಾಡ್ತಾರೆ. ಅವೆರಡು ಕಡೆನೂ ನೀವು ಕಾನ್ಸಂಟ್ರೇಟ್ ಕೊಟ್ಟು ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಮತ್ತು ನಿಮಗೆ ನಾಳೆ ಯಾವ ರೀತಿಯಾದಂಥ ಜಾಬ್ಗಳು ಬೇಕು ಅನ್ನೋದನ್ನು ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಅದೇ ರೀತಿಯಾದಂಥ ಜಾಬ್ ವೇಕೆನ್ಸೀಸ್ಗಳನ್ನ ತರೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಆಲ್ ದ ಬೆಸ್ಟ್.